ಶ್ರೀರಾಮುಲು ಬಿಹಾರ್ ಎಲೆಕ್ಷನ್ಗೆ ಚುನಾವಣೆಗೆ ದುಡ್ಡು ಕೊಡೋದಕ್ಕೆ ಸಿಎಂ ಅಂತ ಡಿಸಿಎಂ ಮಾಡ್ತಾರೆ 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್. ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತಿದ್ದಾರೆ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಮತ್ತೆ ಶ್ರೀರಾಮುಲು ಹೇಳಿದ್ದಾರೆ ಸರ್. ನಿನ್ನೆ ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ ನಮಗೆ. ವಾಯಬಲ್ ಅಲ್ಲ, ಪ್ರತಿ ಗಂಟೆಗೆ 1600 ಗಾಡಿ ಮಾತ್ರ ಹೋಗುತ್ತೆ. ಮೆಟ್ರೋ ಮಾಡಿದ್ರೆ 6500 ಹೋಗುತ್ತೆ, ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ನೋಡಪ್ಪ, ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ. ಅರ್ಥ ಆಯ್ತಾ? ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು. ಬಟ್ ಅವರು ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಟಿ ರೈಲ್ ಮಾಡಲಿ, ತಪ್ಪೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ ಫಸ್ಟು. ನಮ್ಮ ಸೋಮಣ್ಣವರು ಇದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ, ಏನು ಬೇಕೋ ಮಾಡಲಿ. ಯಾರು ಬೇಡ ಅಂತ ಹೇಳ್ತಾರೆ? ಅವ್ರ ಹೋರಾಟ ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು. ಅವರು ಬಿ ಜೆ ಪಿ ಯಾರೂ ಲೀಡರ್ಸು ಮಾತಾಡ್ತಾ ಇಲ್ಲ, ಇವರೊಬ್ಬರೇ ಮಾತಾಡ್ತಾ ಇರೋದು. ಸುಮ್ಮನೆ ಅಶೋಕ್ ಏನೋ ಮಾತಾಡಿದ್ದಾರೆ. ಅವ್ರಿಗೆ ಯಾವತ್ತೂ ಅಭಿವೃದ್ಧಿ, ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ವಿರೋಧ ಮಾಡಬೇಕು. ಅವ್ರ ಕಾಲದಲ್ಲಿ ಏನು ಮಾಡಿದ್ದಾರೆ? ಸರ್, ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತಲ್ಲ, ಈಗ ಅದೇ ಥರ ಆಗತ್ತಾ ಅಂತ ಟನಲ್ ರೋಡ್. ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತು, ಇದೇ ಥರ ಅಪೋಸಿಷನ್ ಆವಾಗಲೂ. ನೋಡ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ನಮ್ಮ ಆಸಕ್ತಿ ಇದೆ, ನಾವು ಮಾಡ್ತೀವಿ. ಅರ್ಥ ಆಯ್ತಾ? ನಮ್ಮ ಆಸಕ್ತಿ ನೋಡಿಬಿಟ್ಟು ಜನ ಎಲ್ಲ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ನಮ್ಮ ಕೆಲಸಗಳು ಆಗ್ತದೆ ಅಂತ. ಸರ್, ತಾವೇನು ರಾಜಕೀಯ ಜಾಸ್ತಿ ಮಾತಾಡದಿದ್ರು ಕೂಡ ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಶ್ರೀರಾಮುಲು ಬಿಹಾರ್ ಎಲೆಕ್ಷನ್ಗೆ ಚುನಾವಣೆಗೆ ದುಡ್ಡು ಕೊಡೋದಕ್ಕೆ ಸಿಎಂ ಅಂತ ಡಿಸಿಎಂ ಮಾಡ್ತಾರೆ. 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್. ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತಿದ್ದಾರೆ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು ಮತ್ತೆ ಶ್ರೀರಾಮುಲು ಹೇಳಿದ್ದಾರೆ ಸರ್. ನಿನ್ನೆ ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ ನಮಗೆ. ವಾಯಬಲ್ ಅಲ್ಲ, ಪ್ರತಿ ಗಂಟೆಗೆ 1600 ಗಾಡಿ ಮಾತ್ರ ಹೋಗುತ್ತೆ. ಮೆಟ್ರೋ ಮಾಡಿದ್ರೆ 6500 ಹೋಗುತ್ತೆ, ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ನೋಡಪ್ಪ, ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ. ಅರ್ಥ ಆಯ್ತಾ? ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು. ಬಟ್ ಅವರು ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಟಿ ರೈಲ್ ಮಾಡಲಿ, ತಪ್ಪೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ ಫಸ್ಟು. ನಮ್ಮ ಸೋಮಣ್ಣವರು ಇದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ, ಏನು ಬೇಕೋ ಮಾಡಲಿ. ಯಾರು ಬೇಡ ಅಂತ ಹೇಳ್ತಾರೆ? ಅವ್ರ ಹೋರಾಟ ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು. ಅವರು ಬಿ ಜೆ ಪಿ ಯಾರೂ ಲೀಡರ್ಸು ಮಾತಾಡ್ತಾ ಇಲ್ಲ, ಇವರೊಬ್ಬರೇ ಮಾತಾಡ್ತಾ ಇರೋದು. ಸುಮ್ಮನೆ ಅಶೋಕ್ ಏನೋ ಮಾತಾಡಿದ್ದಾರೆ. ಅವ್ರಿಗೆ ಯಾವತ್ತೂ ಅಭಿವೃದ್ಧಿ, ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ವಿರೋಧ ಮಾಡಬೇಕು. ಅವ್ರ ಕಾಲದಲ್ಲಿ ಏನು ಮಾಡಿದ್ದಾರೆ? ಸರ್, ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತಲ್ಲ, ಈಗ ಅದೇ ಥರ ಆಗತ್ತಾ ಅಂತ ಟನಲ್ ರೋಡ್. ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತು, ಇದೇ ಥರ ಅಪೋಸಿಷನ್ ಆವಾಗಲೂ. ನೋಡ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ನಮ್ಮ ಆಸಕ್ತಿ ಇದೆ, ನಾವು ಮಾಡ್ತೀವಿ. ಅರ್ಥ ಆಯ್ತಾ? ನಮ್ಮ ಆಸಕ್ತಿ ನೋಡಿಬಿಟ್ಟು ಜನ ಎಲ್ಲ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ನಮ್ಮ ಕೆಲಸಗಳು ಆಗ್ತದೆ ಅಂತ. ಸರ್, ತಾವೇನು ರಾಜಕೀಯ ಜಾಸ್ತಿ ಮಾತಾಡದಿದ್ರು ಕೂಡ ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಶ್ರೀರಾಮುಲು ಬಿಹಾರ್ ಎಲೆಕ್ಷನ್ಗೆ ಚುನಾವಣೆಗೆ ದುಡ್ಡು ಕೊಡೋದಕ್ಕೆ ಸಿಎಂ ಅಂತ ಡಿಸಿಎಂ ಮಾಡ್ತಾರೆ. 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್. ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತಿದ್ದಾರೆ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು
ಮತ್ತೆ ಶ್ರೀರಾಮುಲು ಹೇಳಿದ್ದಾರೆ ಸರ್ ನಿನ್ನೆ. ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡನ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ ನಮಗೆ. ಟನಲ್ ರೋಡ್ ವಾಯಬಲ್ ಅಲ್ಲ, ಪ್ರತಿ ಗಂಟೆಗೆ 1600 ಗಾಡಿ ಮಾತ್ರ ಹೋಗುತ್ತೆ. ಮೆಟ್ರೋ ಮಾಡಿದ್ರೆ 6500 ಹೋಗುತ್ತೆ, ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ನೋಡಪ್ಪ, ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅರ್ಥ ಆಯ್ತಾ? ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು. ಬಟ್ ಅವರು ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಟಿ ರೈಲ್ ಮಾಡಲಿ, ತಪ್ಪೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ ಫಸ್ಟು. ನಮ್ಮ ಸೋಮಣ್ಣವರು ಇದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ, ಏನು ಬೇಕೋ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ? ಯಾವುದೇ ಕಾರಣಕ್ಕೂ ಟನಲ್ ರೋಡ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವ್ರ ಹೋರಾಟ ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು? ಅವರು ಬಿ ಜೆ ಪಿ ಯಾರೂ ಲೀಡರ್ಸು ಮಾತಾಡ್ತಾ ಇಲ್ಲ, ಇವರೊಬ್ಬರೇ ಮಾತಾಡ್ತಾ ಇರೋದು. ಸುಮ್ಮನೆ ಅಶೋಕ್ ಏನೋ ಮಾತಾಡಿದ್ದಾರೆ. ಅವ್ರಿಗೆ ಯಾವತ್ತೂ ಅಭಿವೃದ್ಧಿ, ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ವಿರೋಧ ಮಾಡಬೇಕು. ಅವ್ರ ಕಾಲದಲ್ಲಿ ಏನು ಮಾಡಿದ್ದಾರೆ? ಸರ್, ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತಲ್ಲ, ಈಗ ಅದೇ ತರ ಆಗತ್ತಾ ಅಂತ? ಟನಲ್ ರೋಡ್ ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತು, ಇದೇ ತರ ಅಪೋಸಿಷನ್ ಆವಾಗಲೂ. ನೋಡ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ನಮ್ಮ ಆಸಕ್ತಿ ಇದೆ, ನಾವು ಮಾಡ್ತೀವಿ, ಅರ್ಥ ಆಯ್ತಾ? ನಮ್ಮ ಆಸಕ್ತಿ ನೋಡಿಬಿಟ್ಟು ಜನ ಎಲ್ಲ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ನಮ್ಮ ಕೆಲಸಗಳು ಆಗ್ತದೆ ಅಂತ. ಸರ್, ತಾವೇನೋ ರಾಜಕೀಯ ಜಾಸ್ತಿ ಮಾತಾಡದಿದ್ರು ಕೂಡ ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಶ್ರೀರಾಮುಲು ಅವರು ಬಿಹಾರ್ ಎಲೆಕ್ಷನ್ಗೆ ಚುನಾವಣೆಗೆ ದುಡ್ಡು ಕೊಡೋದಕ್ಕೆ ಸಿಎಂ ಅಂತ ಡಿಸಿಎಂ ಮಾಡ್ತಾ ಇರೋದು, 300 ಕೋಟಿ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಒಂದು ಪ್ರಶ್ನೆ ಸರ್, ಅದಕ್ಕೆ ತಾವು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿ ಏನು ಹೇಳ್ತಿದ್ದಾರೆ? ಬಿಹಾರ್ ಎಲೆಕ್ಷನ್ಗೋಸ್ಕರನೇ ಹೋಗ್ತಾ ಇರೋದು, ಮತ್ತೆ ಶ್ರೀರಾಮುಲು ಹೇಳಿದ್ದಾರೆ ಸರ್ ನಿನ್ನೆ. ಶ್ರೀರಾಮುಲು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಫಂಡ್ ಎಲ್ಲ ಕೊಟ್ಟಿದ್ದಾರೆ. ಆ ಫಂಡನ್ನೇ ನಾವು ಕಳಿಸ್ಕೊಟ್ಟಿದ್ದೀವಿ. ಶ್ರೀರಾಮುಲು ಕೊಟ್ಟಿದ್ದಾರೆ ನಮಗೆ. ಸಲಹೆ ಕೊಟ್ಟೆ, ಆದ್ರೆ ಇವರು ಟನಲ್ ರೋಡ್ ವಾಯಬಲ್ ಅಲ್ಲ, ಪ್ರತಿ ಗಂಟೆಗೆ 1600 ಗಾಡಿ ಮಾತ್ರ ಹೋಗುತ್ತೆ. ಮೆಟ್ರೋ ಮಾಡಿದ್ರೆ 6500 ಹೋಗುತ್ತೆ, ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ನೋಡಪ್ಪ, ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅರ್ಥ ಆಯ್ತಾ? ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು. ಬಟ್ ಅವರು ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಟಿ ರೈಲ್ ಮಾಡಲಿ, ತಪ್ಪೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ ಫಸ್ಟು. ನಮ್ಮ ಸೋಮಣ್ಣವರು ಇದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ, ಏನು ಬೇಕೋ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ? ಯಾವುದೇ ಕಾರಣಕ್ಕೂ ಟನಲ್ ರೋಡ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವ್ರ ಹೋರಾಟ ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು? ಅವರು ಬಿ ಜೆ ಪಿ ಯಾರೂ ಲೀಡರ್ಸು ಮಾತಾಡ್ತಾ ಇಲ್ಲ, ಇವರೊಬ್ಬರೇ ಮಾತಾಡ್ತಾ ಇರೋದು. ಸುಮ್ಮನೆ ಅಶೋಕ್ ಏನೋ ಮಾತಾಡಿದ್ದಾರೆ. ಅವ್ರಿಗೆ ಯಾವತ್ತೂ ಅಭಿವೃದ್ಧಿ, ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ವಿರೋಧ ಮಾಡಬೇಕು. ಅವ್ರ ಕಾಲದಲ್ಲಿ ಏನು ಮಾಡಿದ್ದಾರೆ? ಸರ್, ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತಲ್ಲ, ಈಗ ಅದೇ ತರ ಆಗತ್ತಾ ಅಂತ? ಟನಲ್ ರೋಡ್ ಸ್ಟೀಲ್ ಫ್ಲೈಓವರ್ ನಿಂತೋಗಿತ್ತು, ಇದೇ ತರ ಅಪೋಸಿಷನ್ ಆವಾಗಲೂ. ನೋಡ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ನಮ್ಮ ಆಸಕ್ತಿ ಇದೆ, ನಾವು ಮಾಡ್ತೀವಿ, ಅರ್ಥ ಆಯ್ತಾ? ನಮ್ಮ ಆಸಕ್ತಿ ನೋಡಿಬಿಟ್ಟು ಜನ ಎಲ್ಲ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ನಮ್ಮ ಕೆಲಸಗಳು ಆಗ್ತದೆ ಅಂತ. ಸರ್, ತಾವೇನೋ ರಾಜಕೀಯ ಜಾಸ್ತಿ ಮಾತಾಡದಿದ್ರು ಕೂಡ ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ.